Hello friends, welcome to my channel Sri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇದೇನಪ್ಪ ಇದು ಏನೋ ಡ್ರಾಯಿಂಗ್ ಮಾಡಿಟ್ಟಿದಾರಲ್ಲ ಮೇಡಮ್, ಏನು ಇವತ್ತು ಕ್ಲಾಸು ಅಂತ ಎಲ್ಲರಿಗೂ ಸ್ಟಾರ್ಟಿಂಗ್ ಕ್ಲಿಪ್ಸ್ ನೋಡ್ತಿದ್ದಂಗೆ ನಿಮಗೆ ಡೌಟ್ ಬರ್ಬೋದು ಅಲ್ಲ ಫ್ರೆಂಡ್ಸ್. ಇವತ್ತಿನ ಕ್ಲಾಸಲ್ಲಿ ನಾನು ಬೇಸಿಕ್ ನೆಕ್ ಡಿಸೈನ್ಸ್ ಯಾವ್ದು ಸೊ ಫಸ್ಟೇ ಬೇಸಿಕ್ನ ಯಾಕೆ ನೆಕ್ ಡಿಸೈನ್ಸ್ನ ಕಲಿಬೇಕು ಬಿಗಿನರ್ಸು. ಸೊ ಅದರಿಂದ ನೆಕ್ಸ್ಟು ಬೇರೆ ಬೇರೆ ಬೇಸಿಕ್ ನೆಕ್ ಡಿಸೈನ್ಸ್ ಕಲ್ತ ಮೇಲೆ ಯಾವ ನೆಕ್ ಡಿಸೈನ್ಸ್ನ ನಾವು ಅದನ್ನು ಯೂಸ್ ಮಾಡ್ಕೊಂಡು ಮಾಡಬಹುದು ಅಂತ ಹೇಳ್ಬಿಟ್ಟು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಏನೇ ಒಂದು ನೆಕ್ ಡಿಸೈನ್ಸ್ ನಾವು ಮಾಡಬೇಕು ಅಂದರೆ ವಿ ಶುಡ್ ನೋ ದ ಬೇಸಿಕ್ ಡಿಸೈನ್ಸ್. ಫಸ್ಟ್ ನಮಗೆ ಬೇಸೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? isn't it friends ಅಲ್ವಾ? ಸೊ ಹಾಗಾಗಿ ಫಸ್ಟ್ ಬೇಸಿಕ್ ನೆಕ್ ಡಿಸೈನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಅದನ್ನೆಲ್ಲಾನು ನಾನು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಸೊ ಬಿಫೋರ್ ಸ್ಟಾರ್ಟಿಂಗ್ ಮೈ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿ ಒನ್. ಎಲ್ಲರ ಹತ್ರ ನಂದು ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನನ್ನ ಚಾನಲ್ಗೆ ಯಾರು ಮೊದಲನೇ ಬಾರಿ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಮುಂದಿನ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಸ್ದು ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ದು ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ. ಆಲ್ರೆಡಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ಫ್ರೆಂಡ್ಸ್ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಓಕೆನಾ ಫ್ರೆಂಡ್ಸ್? ವಿತೌಟ್ ಫರ್ದರ್ ಡಿಲೇ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಡಿಸೈನ್ಸ್ನ ನಾನು ಮಾಡಿದ್ದೀನಿ, ನೋಡ್ಬೋದು. ನೀವು ನೋಡಿದ ತಕ್ಷಣ ಗೊತ್ತಾಗ್ತದೆ ಯಾವ್ಯಾವ ನೆಕ್ ಡಿಸೈನ್ಸ್ ಇದು ಅಂತ ಹೇಳಿ. ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನ ನಾವು ತುಂಬಾ ಕ್ಲೋಸ್ ನೆಕ್ ಡಿಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನಾವು ಜುವೆಲ್ ನೆಕ್ ಡಿಸೈನ್ಸ್ ಅಂತ ಕೂಡ ಹೇಳ್ತೀವಿ. ದಿಸ್ ಈಸ್ ಯೋರ್ ಬೋಟ್ ನೆಕ್ ವಿತ್ ಸಮ್ ಡಿಸೈನ್ಸ್ ಇದೆ. ಇದು ನಾರ್ಮಲ್ ನೆಕ್ ಡಿಸೈನ್ಸ್, ದಟ್ ಈಸ್ ಯು ಅಥವಾ ಇದು ಯು ನೆಕ್ ಶೇಪ್. ಇದು ತುಂಬಾ ಡೀಪ್ ಇರೋ ನೆಕ್ ಡಿಸೈನ್. ಓಕೆನಾ? ಸೊ ಇದ್ರದ್ದು ಏನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನನ್ನ ಕಾಮೆಂಟ್ಸ್ ತುಂಬ ಜನ ಮಾಡಿದ್ರಿ, ನೆಕ್ ಕತ್ತಿನ ಅಗಲ ಎಷ್ಟು ತಗೋಬೇಕು, ಎಷ್ಟು ಡೀಪ್ ಇದ್ರೆ, ಭುಜ ಎಷ್ಟಿದ್ರೆ ಅನ್ನೋದು. ಅದನ್ನ ನಾನು ಬ್ರೀಫಾಗಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೇನಿಸ್ತು ಅಂತ ಹೇಳಿದ್ರೆ, ಅದೆಲ್ಲ ತಿಳ್ಕೊಳಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಏನು ಗೊತ್ತಿರಬೇಕು, ನೆಕ್ ಶೇಪ್ಸ್ ಡ್ರಾ ಮಾಡೋಕ್ಕೆ ಬರಲ್ಲ ಅನ್ನೋದು ಅದೇ ಗೊತ್ತಿಲ್ಲ ಅನ್ನೋಕ್ಕಿಂತ ಮುಂಚೆ ನೀವು ಅಗಲ ಎಷ್ಟು ಡೀಪ್ ಎಷ್ಟು ಅಂತ ತಿಳ್ಕೊಳ್ಳೋದು ಇಟ್ಸ್ ವೇಸ್ಟ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಬಿಗಿನರ್ಸಿಗೋಸ್ಕರ ನಾನು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಏನು ಕಲ್ತ್ರೆ ನೆಕ್ಸ್ಟ್ ಏನು ಕಲಿಬೇಕು ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಆರ್ಡರಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಇದೇನಪ್ಪ ಮೊನ್ನೆ ಬ್ಲೌಸ್ ಹೇಳಿದ್ರು ತಕ್ಷಣ ಇವಾಗ ಏನೋ ಹೇಳ್ತೀರಿ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಕಲ್ತ್ರೆ ಮುಂದಿನ ಏನು ಅರ್ಥ ಆಗುತ್ತೆ ನಿಮಗೆ ಅನ್ನೋ ಇಂಟೆನ್ಷನ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಆಲ್ಫಾಬೆಟ್ ಲೆಟರ್ಸ್ ಕಲ್ತ ಮೇಲೆ ಅಲ್ವಾ ನಾವು 2 letters ವರ್ಡ್ ಆರ್ 3 letter ವರ್ಡ್ಸ್ ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಫ್ರೇಮ್ ಅ ಸೆಂಟೆನ್ಸ್ ಆದ್ಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ರೈಟಿಂಗ್, ಹಾಗೆ ಅಲ್ವಾ? ಅದೇ ತರ ಇಲ್ಲೂ ಕೂಡ ಇದನ್ನ ಕಲ್ತ್ಮೇಲೆ ಅದ್ರದ್ದು ಲಿಂಕ್ ಬೇರೆದ್ರ ಜೊತೆಗಿರ್ಬೇಕು, ನೆಕ್ಸ್ಟ್ ಇನ್ನೊಂದ್ರದ್ದು ಲಿಂಕ್ ಮತ್ತೊಂದ್ರ ಜೊತೆಗಿರ್ಬೇಕು ಅಲ್ವಾ? ಸೊ ಹಾಗಾಗಿ ನಾನು ಫಸ್ಟ್ ಇವತ್ತು ನೆಕ್ ಡಿಸೈನ್ಸ್ ಯಾವ್ದಿರುತ್ತೆ ಹೇಗ್ ಕಲಿಬೇಕು ಅದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಇದನ್ನ ಎತ್ತಿಡೋಣ, ಡ್ರಾಯಿಂಗ್ ಮಾಡಿರೋದು ಇದು ನಾನೇ ಮಾಡಿರೋದು. ಹೇಗಿದೆ ಅಂತ ಕೂಡ ನಿಮ್ಮ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸ್ಕೊಡಿ. ಓಕೆನಾ? ಚೆನ್ನಾಗಿದೆನೋ ಅಥವಾ ಏನೋ ಅಂತ ಹೇಳ್ಬಿಟ್ಟು ನಿಮ್ಮ ಕಾಮೆಂಟ್ಸ್ ನನಗೆ ತಿಳಿಸ್ಕೊಡಿ. ಓಕೆನಾ ಫ್ರೆಂಡ್ಸ್? ಸೊ ಇವತ್ತಿನ ಕ್ಲಾಸಿಗೆ ನಾನು ವೈಟ್ ಶೀಟ್ಸ್ ತೊಗೊಂಡಿದ್ದೀನಿ, ಸ್ಕೇಲು ಅಥವಾ ರೂಲರ್ ಅಂತ ಹೇಳ್ತೀವಿ, ಸ್ಕೆಚ್ ಪೆನ್ಸು, ಫ್ರೆಂಚ್ ಕರ್ವ್ ಯಾಕೆ ಶೇಪ್ಸ್ನ ಪ್ರಾಪರಾಗಿ ಕೊಡೋಕ್ಕೋಸ್ಕರ. ಓಕೆನಾ ಫ್ರೆಂಡ್ಸ್? ಒಂದು ಶೀಟ್ಸ್ ತೊಗೊಳ್ತೀನಿ ನಾನು. ಓಕೆ, ಸೊ ಇದರಲ್ಲಿ ಇವಾಗ ಏನಪ್ಪ ಮಾಡೋದು ಅಂದರೆ, ನೆಕ್ ಡಿಸೈನ್ಸ್ ಮಾಡಲಿಕ್ಕೆ ಏನು ಅಳತೆ ಬೇಕು ನಮಗೆ? ಏನಾದರೂ ಒಂದು ಸುಮ್ಮನೆ ಎಕ್ಸಾಂಪಲಿಗೆ ನಾವು ಮಾಡ್ತಾ ಇರೋದು ಅಲ್ವಾ, ಪ್ರಾಕ್ಟೀಸ್ಗೋಸ್ಕರ. ನಾನು ಇವಾಗ ಏನು ತೋರಿಸ್ತೀನಿ, ಬಿಗಿನರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆನಾ? ಅವಾಗ ನಿಮಗೆ ಚೆನ್ನಾಗಿ ಮಾಡೋದು ಕೈ ಕೂರುತ್ತೆ. ಕೈ ಚೆನ್ನಾಗಿ ಕೂರ್ತು ಪಳಗಿದ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ಡ್ರಾ ಎನಿ ನೆಕ್ ಡಿಸೈನ್ಸ್ ಆಫ್ ಯುವರ್ ಚಾಯ್ಸ್ ಅಲ್ವಾ?
ಸೊ ಒಂದು ನೆಕ್ ಡಿಸೈನ್ ನಾವು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಮೆಜರ್ಮೆಂಟ್ಸ್ ಏನು ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ನೆಕ್ ವಿಡ್ತ್, ಕರೆಕ್ಟಾ? ನೆಕ್ ವಿಡ್ತ್ ಇದನ್ನೇನು ಹೇಳ್ತೀವಿ ಕನ್ನಡದಲ್ಲಿ? ಕತ್ತಿನ ಅಗಲ. ಸೊ ಎಷ್ಟಿರುತ್ತೆ? ಎಕ್ಸಾಂಪಲಿಗೆ ಇಲ್ಲಿ ತಗೊಳ್ಳೋದ್ರಿಂದ ಐ ಟೇಕ್ 3 ಇಂಚ್. ಓಕೆ, ಯಾಕೆ 3 ಇಂಚು ಅದೆಲ್ಲ ನಾನು ಹೇಳ್ತೀನಲ್ಲ, ನೆಕ್ಸ್ಟ್ ಬ್ರೀಫಾಗಿ ನಾನು ಹೇಳ್ತಾ ಹೋಗ್ತೀನಲ್ಲ ಅವಾಗ ಹೇಳ್ಕೊಡ್ತೀನಿ. ನೆಕ್ ಡೀಪ್, ನೆಕ್ ಡೀಪ್. ಸೊ ಇಲ್ಲಿ ನಾನು ಫ್ರಂಟಿಂದ ಒಂದು ಡಿಸೈನ್ ತೋರಿಸ್ತೀನಿ ಅಂಡ್ ದೆನ್ ಬ್ಯಾಕ್ದು ಒಂದು ತೋರಿಸ್ತೀನಿ. ಸೊ ಫ್ರಂಟಿಗೆ ನಮ್ಗೆ ಎಷ್ಟು ಬೇಕಾಗತ್ತೆ? 6 ಇಂದ 7 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ತುಂಬಾ ಹೆವಿ ಸೈಜ್ ಇದಾರೆ ಅಂದ್ರೆ 8. ಅದ್ ಬಿಟ್ರೆ ನಾರ್ಮಲ್ ಆಗಿ ತೆಳ್ಳಗಿರೋರಿಗೆಲ್ಲರಿಗೂ ಅಥವಾ ಮೀಡಿಯಂ ಸೈಜ್ ಇರೋರಿಗೆಲ್ಲರಿಗೂ ಅಂತ ಹೇಳಿದ್ರೆ 5, 5.5, 6, 6.5, 7 ಅಷ್ಟೇನೆ ಫ್ರೆಂಡ್ಸ್. ನಾರ್ಮಲ್ ಫ್ರಂಟ್ ಅಲ್ಲಿ ನಾವು ನೆಕ್ ಡೀಪ್ ಇಡೋದು. ಹಿಯರ್ ಐ ವಿಲ್ ಟೇಕ್ 7 ಇಂಚಸ್. ಓಕೆನಾ? ಇದನ್ನ ನಾನು ಫ್ರಂಟಿಗೆ ತಗೋತೀನಿ ಅಂಡ್ ದೆನ್ ಬ್ಯಾಕ್ ಇಂದ ಒಂದು ಡಿಸೈನ್ ಮಾಡಿ ತೋರಿಸ್ತೀನಿ. ಫಾರ್ ದಟ್ ಐ ಆಮ್ ಗೋಯಿಂಗ್ ಟು ಟೇಕ್ 9 ಇಂಚ್. ಮೇಡಮ್ ಯಾಕೆ ಫ್ರಂಟ್ ಅಲ್ಲಿ ಇಷ್ಟೇ ತಗೋಬೇಕು, ಬ್ಯಾಕ್ ಅಲ್ಲಿ ಬೇಕಾದ್ರೆ ನಾವು ಎಷ್ಟಾದ್ರೂ ತಗೋಬಹುದು, ಯಾಕೆ ಅನ್ನೋದು ಬೇಕು ಅಂದ್ರೆ ನನಗೆ ಕಾಮೆಂಟ್ಸ್ ಮಾಡಿ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಯಾಕೆ ಇಷ್ಟೇ ಇರ್ಬೇಕು ಫ್ರಂಟು, ಯಾಕೆ ಬ್ಯಾಕ್ ಅಲ್ಲಿ ನಾವು ಜಾಸ್ತಿ ತಗೋಬಹುದು ಅಂತ. ಓಕೆನಾ? ಸೊ ದಿಸ್ ಇಸ್ ಫಾರ್ ಫ್ರಂಟ್, ಬರೀತೀನಿ ಕನ್ಫ್ಯೂಸ್ ಆಗೋದು ಬೇಡ. ಅಂಡ್ ದಿಸ್ ಇಸ್ ಫಾರ್ ಬ್ಯಾಕ್. ಇದು ಬ್ಯಾಕಿಗೋಸ್ಕರ, ಇದು ಫ್ರಂಟ್ಗೋಸ್ಕರ. ಓಕೆನಾ ಫ್ರೆಂಡ್ಸ್? ಸೊ ಡ್ರಾಯಿಂಗ್ ಮಾಡೋದು ಹೇಗೆ? ಫಸ್ಟ್ ನಾವು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಎಷ್ಟಪ್ಪ ಸುಮ್ಮನೆ ಲೈನ್ ಡ್ರಾ ಮಾಡ್ಕೊಳ್ಳೋದಾ? ಅಲ್ಲ ಅಲ್ವಾ? ಎಷ್ಟು ಮಾಡ್ಕೋಬೇಕು ಹಾಗಾದ್ರೆ? ಉದ್ದ ಎಷ್ಟಿರುತ್ತೆ? ನೆಕ್ ಡೀಪ್ ಎಷ್ಟು ತಗೋತಾ ಇದೀವಿ? ಫ್ರಂಟಿಂದ ನಾನು ಮಾಡ್ತಾ ಇದ್ದೀನಿ ಫಸ್ಟ್, ಹೌದಾ? 7 ಇಂಚ್ ಇದೆ. ಓಕೆ, ಸೊ 7 ಇಂಚು ಹೊಲಿಲಿಕ್ಕೆ ನಮಗೆ ಶೋಲ್ಡರ್ ಜಾಯಿನ್ ಮಾಡ್ತಾ ಅರ್ಧ ಇಂಚ್ ಬೇಕೇ ಬೇಕು, ಹೌದಾ? ಕತ್ತೆಲ್ಲಿರುತ್ತೆ, ನೆಕ್ ಶೇಪ್ಸ್ ಎಲ್ಲಿ ಡ್ರಾ ಮಾಡ್ತೀವಿ ನಾವು? ಶೋಲ್ಡರ್ ಲೈನಲ್ಲೇ ಮಾಡೋದು, ಹೌದಾ? ಸೊ ಹಾಗಾಗಿ 7 ಇದೆ. 7 ಪ್ಲಸ್ ಹಾಫ್, ಇಲ್ಲಿ ನೋಡ್ಕೊಳ್ಳಿ. 7 ಪ್ಲಸ್ ಹಾಫ್ ಅಂದ್ರೆ 7.5. ಓಕೆನಾ? ಕಾಣಿಸ್ತಾ ಇದೆಯಾ? ಇಲ್ಲಿಂದ ಸ್ಕೇಲಲ್ಲಿ ಎಷ್ಟು ಮಾರ್ಕ್ ಮಾಡ್ಕೋಬೇಕು ನೀವು? 7.5. ಓಕೆ, ಅದಾದ್ಮೇಲೆ 1 ಇಂಚನ್ನ ನಾವು, ಕಾಣಿಸ್ತಾ ಇದೆಯಾ? ಇಲ್ಲಿ ಜಸ್ಟ್ ಝೂಮ್ ನಿಮ್ಗೆ ಈಸಿಯಾಗಿ ಕಾಣಲಿ. ಹಾ ನೋಡಿ, ಇಲ್ಲಿಂದ ಎಷ್ಟು ನಾನು ಮಾರ್ಕ್ ಮಾಡಿದೆ? ಕತ್ತಿನ ನೋಡಿ, ಫ್ರಂಟ್ ಮಾಡ್ತಾ ಇರೋದು. ಫ್ರಂಟ್ ನೆಕ್ ಡೀಪ್ 7 ಇದೆ. 7 ಪ್ಲಸ್ ಹಾಫ್ ಇಂಚು ಏನಕ್ಕೆ? ನನಗೆ ಸ್ಟಿಚಿಂಗ್ ಮೇಲೆ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಐ ಹ್ಯಾವ್ ಮಾರ್ಕ್ಡ್ ಹಿಯರ್ 7.5. ಅದಾದ್ಮೇಲೆ ಕೆಳಗಡೆ 1 ಇಂಚು ಅದನ್ನ ಫೇಸಿಂಗಿಗೋಸ್ಕರ ಅಂತ ಹೇಳ್ತೀವಿ. ಫೇಸಿಂಗ್ 1 ಇಂಚ್. ಓಕೆನಾ? ಸೊ ಈಗ ನೆಕ್ಸ್ಟ್ ಏನ್ ಬೇಕು? ಕತ್ತಿನ ಅಗಲ. ಕತ್ತಿನ ಅಗಲ ಎಷ್ಟು ತಗೊಂಡಿದ್ವಿ ಫ್ರೆಂಡ್ಸ್? ನೋಡಿ ಇಲ್ಲಿ 3 ಇಂಚ್. ಸೊ ಆ 3 ಇಂಚನ್ನ ನಾನು ಮೇಲ್ಗಡೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಕಾಣಿಸ್ತಿದೆಯಾ? ನೋಡಿ 3 ಇಂಚ್. ಇಲ್ಲೂ ಕೂಡ ನಾವು ಇಲ್ಲಿ ಕೆಳಗಡೆ ಎಷ್ಟು ತಗೊಂಡ್ವಿ? 1 ಇಂಚ್ ತಗೊಂಡ್ವಿ ಅಲ್ವಾ? ಸೊ ಇಲ್ಲೂ ಕೂಡ 1 ಇಂಚು ನಾವು ಫೇಸಿಂಗಿಗೆ ತಗೊಳ್ಳೋಣ. ಓಕೆ, ಹೀಗೆ ಆಯ್ತಾ? ಫಸ್ಟ್ ಏನ್ ಮಾರ್ಕ್ ಮಾಡಿದ್ವಿ? ಇಲ್ಲಿಂದ ಇಲ್ಲಿಗೆ ಕತ್ತಿನಾಗ್ಲ ಪ್ಲಸ್ 1 ಇಂಚು ಫೇಸಿಂಗಿಗೆ. ಇಲ್ಲೂ ಇವಾಗ ಕತ್ತಿನಾಗ್ಲ ಎಷ್ಟು ತಗೊಂಡ್ರಿ? 3 ಇಂಚು. ಇಲ್ಲೂ ಕೂಡ ಅದೇ 3 ಇಂಚ್ ಮಾರ್ಕ್ ಮಾಡಿ, ಹೀಗೆ. ಓಕೆನಾ? ಸೊ ಇದನ್ನ ಜಾಯಿನ್ ಮಾಡಿ ಹೀಗೆ. ಓಕೆನಾ? ಅಂಡ್ ದೆನ್ ಇದು ಕೂಡ ಈ ಲೈನು ಇಲ್ಲಿ ಲೈನ್ನ ಕನೆಕ್ಟ್ ಮಾಡೋಣ, ಹೀಗೆ. ಓಕೆ, ನೋಡಿ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ತರ ಆಯ್ತು. ಇದನ್ನ ನಾವು ಫೋಲ್ಡಿಂಗ್ ಅಲ್ಲಿ ಮಾಡ್ತಾ ಇದೀವಿ, ಓಪನ್ ಅಲ್ಲ. ನಾವು ನೆಕ್ ಡಿಸೈನ್ಸ್ ನ ಕ್ಯಾನ್ವಸ್ ಮೇಲಾದ್ರೂ ಮಾಡ್ಬೋದು, ಡೈರೆಕ್ಟ್ ನಾವು ಬಟ್ಟೆನಲ್ಲಾದ್ರೂ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಹೌ ವಿ ಆರ್ ಗೋಯಿಂಗ್ ಟು ಗಿವ್ ಅ ನೆಕ್ ಫಿನಿಶಿಂಗ್. ಯಾವ ತರ ಮಾಡ್ತಿದೀವಿ ಅನ್ನೋದ್ರ ಮೇಲೆ ನಾವು ಮಾಡ್ತೀವಿ. ಅದೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬಿಗಿನರ್ಸ್ ಯಾರಿದ್ದೀರಾ ಅಂತ ಹೇಳಿ ನಾನು ಅದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಯಾವುದೇ ತರ ಕನ್ಫ್ಯೂಷನ್ಸ್ ನಿಮಗೆ ಬೇಡ. ನಾ ಹೇಳ್ದೆ ಅಲ್ಲ, ಬೇಸಿಕ್ ನೆಕ್ ಡಿಸೈನ್ಸ್ ಇರುತ್ತೆ. ಯಾವ್ದು ಬೇಸಿಕ್ ನೆಕ್ ಡಿಸೈನ್ಸ್? ಮೊದಲನೇದು ಫಸ್ಟ್ ಬಿಗಿನರ್ಸಿಗೆ ಯಾವಾಗಲೂ ಅಷ್ಟೇ, ಯಾವುದು? ರೌಂಡ್ ನೆಕ್ ಶೇಪ್, ರೌಂಡ್ ನೆಕ್ ಶೇಪ್ ಅಂತ ಬರುತ್ತಲ್ಲ ಅದು. ಓಕೆನಾ? ಎರಡನೇದು ಸ್ಕ್ವೇರ್. ಎರಡನೇದು ಯಾವುದು? ಸ್ಕ್ವೇರ್ ನೆಕ್ ಶೇಪ್. ಮೂರನೇದು ವಿ ನೆಕ್ ಶೇಪ್, ವಿ ಇರುತ್ತಲ್ಲ ಅದು.
ವಿ ನೆಕ್ ಶೇಪ್. ಓಕೆನಾ. ಫೋರ್ತ್ ಒನ್ ಜುವೆಲ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಜುವೆಲ್ ನೆಕ್ ಶೇಪ್. ಬೇಸಿಕ್ ನೆಕ್ ಡಿಸೈನ್ಸ್ ಇದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಿಗಿನರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಕಲ್ಸೋದೆ ಫಸ್ಟ್ ಇದು, ಆಯ್ತಾ. ಓಕೆ. ಫಿಫ್ತ್ ಒನ್ನು ಇದರ್ ಇಟ್ ಇಸ್ ಸ್ವೀಟ್ ಹಾರ್ಟ್ ಅಥವಾ ಅದನ್ನ ಪೆಂಟಗಾನ್ ಅಂತ ಕೂಡ ಕರಿಬಹುದು. ಪೆಂಟಗಾನ್ ನೆಕ್ ಶೇಪ್. ಓಕೆ. ಅಂಡ್ ದೆನ್ ಪೆಂಟಗಾನ್ನ ಸ್ಕ್ವೇರ್ ನೀಟಾಗಿ ಕಲ್ತ್ ಮೇಲೆ ಹೇಳ್ಕೊಡ್ತೀವಿ, ಆಯ್ತಾ. ನೆಕ್ಸ್ಟ್ ಯು ನೆಕ್ ಶೇಪ್. ಸೊ ದೀಸ್ ಆರ್ ದ ಬೇಸಿಕ್. ಇದಿಷ್ಟು ನಾವೇನ್ ಹೇಳ್ತೀವಿ, ಬೇಸಿಕ್ ನೆಕ್ ಡಿಸೈನ್ಸ್ ಅಂತ ಹೇಳ್ತೀವಿ. ಓಕೆ. ಫಸ್ಟ್ ನಾವು ರೌಂಡ್ ನೆಕ್ ಶೇಪ್ ನ ಕಲಿಯೋಣ. ಹೇಗೆ ನೋಡಿ, ಆಯ್ತಾ. ರೌಂಡ್ ನೆಕ್ ಶೇಪ್. ಸೊ ಇದು ಫಸ್ಟ್ನೇದು. ಓಕೆ. ಸೊ ಈ ರೌಂಡ್ ನೆಕ್ ಶೇಪಿಗೆ ಏನಪ್ಪ ಟ್ರಿಕ್ಸ್ ಏನಿಲ್ಲ ತಗೊಳೋದು ನಾವು ಅಂತ ಹೇಳಿದ್ರೆ, ರೌಂಡ್ಗೂ ಇವಾಗೂ ಏನ್ ಮೇಡಮ್ ಡಿಫ್ರೆನ್ಸ್ ಅಂತ ಅನ್ಸ್ಬೋದು ನಿಮಗೆ. ಇಲ್ಲಿ ನೋಡಿ, ನಾನು ಸುಮ್ಮನೆ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಯೋರ್ ರೌಂಡ್ ನೆಕ್ ಶೇಪ್. ಯು ಆದ್ರೆ ಯಾವುದು ಹಾಗಾದ್ರೆ? ನೋಡಿ, ಇದು ಯು ನೆಕ್ ಶೇಪ್. ಸೊ ಇದು ಡಿಫ್ರೆನ್ಸ್ ಏನೋ ಜಾಸ್ತಿ ಇರೋದಿಲ್ಲ. ಶೇಪ್ ನಾವು ಇಲ್ಲಿ ಮಾರ್ಕ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇನೆ ಫ್ರೆಂಡ್ಸ್. ಓಕೆನಾ. ಸೊ ಇವಾಗ ಇದು ಹೇಗೆ, ಇದೇನಪ್ಪ ಇದು ಹೀಗಿದೆ, ನಾನು ತೋರಿಸ್ತೀನಿ, ಆಯ್ತಾ. ಕನ್ಫ್ಯೂಸ್ ಆಗಬೇಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಅವಾಗ ನಿಮಗೆ ಅರ್ಥ ಆಗ್ತದೆ. ಓಕೆನಾ. ಸೊ ರೌಂಡ್ ನೆಕ್ ಶೇಪ್ ಕೊಡ್ಬೇಕಾದ್ರೆ ನಾವೇನ್ ಕನ್ಸಿಡರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಡಯಾಗ್ನಲಿ ನಾವು, ಅರ್ಥ ಆಗ್ತಾ ಇದೆಯಾ, ಇಲ್ಲಿ ಕ್ರಾಸ್ ಆಗಿ ಒಂದು, ಡಿಪೆಂಡ್ಸ್ ನಾವು ಎಷ್ಟು ತಗೋತೀವಿ, ನಮ್ಗೆ ರೌಂಡ್ ಶೇಪ್ ಹೇಗ್ ಬೇಕು ಅನ್ನೋದ್ರ ಮೇಲೆ ಮಾರ್ಕ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ನೋಡಿ, ನಾನು ಅಡ್ಡ 1 ಇಂಚ್ ತಗೋತೀನಿ. ಹೀಗೆ ದಟ್ ಅಡ್ಡ ಅಂತ ಹೇಳಿದ್ರೆ ಅದು ಹೇಗಿರ್ಬೇಕು, ಕರೆಕ್ಟಾಗಿ ಹೀಗೆ. ಓಕೆನಾ. ಸೊ ಫ್ರೆಂಚ್ ಕರ್ವ್ ನೆಕ್ ಶೇಪಿಗೆ ಮಾತ್ರ ನಾ ಹೇಳ್ತೀನಿ ಫ್ರೆಂಡ್ಸ್, ಇದೇನು ಜಾಸ್ತಿ ಪ್ರೈಸ್ ಆಗಲ್ಲ, ಒಂದು 15 to 20 ರೂಪೀಸ್ ಒಳಗೆ ಆಗುತ್ತೆ. ಸೊ ಬೆಟರ್ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ಆಯ್ತಾ. ನೋಡಿ, ಹೀಗೆ ಶೇಪ್ ಕೊಟ್ರೆ ಔಟರ್ ಶೇಪ್ ನೋಡಿ ಕನ್ಫ್ಯೂಸ್ ಆಗುತ್ತೆ, ತೋರ್ಸಕ್ ಕಾಣಲ್ಲ ನಿಮ್ಗೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಶೇಪ್ ಬರುತ್ತೆ. ಹೇಗೆ ಇಟ್ಕೋಬೇಕು ಅಂದ್ರೆ, ಈ ಕಡೆ ಎಡ್ಜು ಈ ಲೈನ್ ನ ಟಚ್ ಆಗಿರ್ಬೇಕು ಫ್ರೆಂಚ್ ಕರ್ವ್ದು, ಈ ಕಡೆ ಲೈನ್ ಕೆಳಗಡೆ ಲೈನ್ಗೆ ಟಚ್ ಆಗಿರ್ಬೇಕು. ಕಾಣಿಸ್ತಿದ್ಯಾ? ಹೀಗೆ. ಓಕೆ. ಸಿ ಎಷ್ಟು ಈಸಿ ಅಲ್ವಾ. ಸೊ ಇಷ್ಟು ಮಾಡಿದ್ರೆ ಇದು ಹೆಂಗ್ ಶೇಪ್ ಹೆಂಗ್ ಬರುತ್ತೆ. ಇದು ಫೋಲ್ಡಿಂಗ್ ಅಲ್ಲಿ ಇದೆ, ಅದು ಓಪನ್ ಆದಾಗ ನಮ್ಗೆ ಈ ತರ ಶೇಪ್ ಕಾಣುತ್ತೆ. ಓಕೆನಾ. ಸೊ ಇಲ್ಲಿ ಫೋಲ್ಡಿಂಗ್ ಇದೆ ಅಂತ ಅರ್ಥ. ಇಷ್ಟೇ. ಹೊರಗಡೆನೂ ಕೂಡ ಇದೇ ಶೇಪ್ ಕೊಡೋಣ. ಓಕೆ. ಹೊರಗಡೆನೂ ಕೂಡ ನಾವು ರೌಂಡ್ ನೆಕ್ ಶೇಪ್ ಇಲ್ಲೇನು ಕೊಟ್ಟಿದೀವಿ ಅದನ್ನೇ ಈ ಕಡೆನೂ ಕೊಡೋಣ. ಓಕೆ. ಸೊ ಇದು ಮೊದಲನೇದು ರೌಂಡ್. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸ್ಕ್ವೇರ್ ನ ಹೇಗ್ ಮಾಡೋದು. ಸ್ಕ್ವೇರ್ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಈಸಿ ಅಂದ್ರೆ ಫ್ರೆಂಡ್ಸ್ ಸ್ಕ್ವೇರ್ ನೆಕ್ ಶೇಪ್. ಓಕೆ. ಹೇಗ್ ಮಾಡೋದು ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲಾ ನೆಕ್ ಡಿಸೈನ್ಸ್ಗೂ ಇಲ್ಲಿ ಏನು ಫೌಂಡೇಶನ್ ಅದ್ ನಾವೇನ್ ಮಾರ್ಕಿಂಗ್ ಏನ್ ಬೇಕು ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ರೌಂಡ್ ಆಯ್ತು ನಮ್ದು, ಹೌದಾ. ನೋಡಿ, ರೌಂಡ್ ನೆಕ್ ಶೇಪ್ ಮಾರ್ಕ್ ಮಾಡಾಯ್ತು. ನೆಕ್ಸ್ಟ್ ನಾವು ಸ್ಕ್ವೇರ್ ಹೇಗೆ ನೋಡಿ, ನಾನು ಇಲ್ಲೆಲ್ಲಾನು ಮಾರ್ಕ್ ಎಷ್ಟೆಷ್ಟು ಮಾಡಿದೀನಿ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಬಿಡಿ. ಎಷ್ಟು ತೊಗೊಂಡಿದ್ವಿ ಉದ್ದ ನಾವು. ಫ್ರಂಟ್ ನೆಕ್ ಟೇಪ್ 7 + ಅರ್ಧ ಇಂಚ್ 7.5 ಪ್ಲಸ್ 1 ಇಂಚು ನೋಡಿ, 1 ಇಂಚ್ ಎಕ್ಸ್ಟ್ರಾ ಫೇಸಿಂಗಿಗೆ ಅಂತ. ಅಗಲ ಎಷ್ಟು ತಗೊಂಡ್ವಿ, 3 ಇಂಚು ಪ್ಲಸ್ 1 ಇಂಚು. ಅದು ಕೂಡ ಇಲ್ಲಿ ಎಷ್ಟು ತೊಗೊಂಡಿರ್ತೀವಿ, 1 ಇಂಚ್ ತೊಗೊಂಡಿದ್ರೆ ಇಲ್ಲೂ 1 ಇಂಚು ತಗೋಬೇಕು. ಓಕೆನಾ. ಸ್ಕ್ವೇರ್ ನೆಕ್ ಹೇಗಪ್ಪ, ಇಷ್ಟೇನೆ. ಇಲ್ಲೇನು ನಾವು ನೆಕ್ ಮಾರ್ಕ್ ಮಾಡಿದೀವಿ, ದಿಸ್ ಇಸ್ ಓನ್ಲಿ ಅವರ್ ಸ್ಕ್ವೇರ್ ಅಷ್ಟೇನೆ. ಇದು ಹಿಂಗ್ ಫೋಲ್ಡಿಂಗ್ ಅಲ್ಲಿ ಇದೆ, ಓಪನ್ ಆದಾಗ ನಮಗೆ ಹೆಂಗ್ ಕಾಣುತ್ತೆ, ಹೀಗೆ. ಓಕೆನಾ. ನೋಡಿ, ಓಪನ್ ಆದಾಗ ನಮ್ಗೆ ಈ ತರ ಕಾಣುತ್ತೆ, ಇಷ್ಟೇನೆ. ಇಲ್ಲಿ ನಮ್ದು ಫೋಲ್ಡಿಂಗ್ ಇರುತ್ತೆ. ಓಕೆನಾ. ಇದು ನಮ್ದು ಸ್ಕ್ವೇರ್.
ಏನಿದು ಸ್ಕ್ವೇರ್. ನೆಕ್ಸ್ಟ್ ಇಲ್ಲೇನು ವಿ ನೆಕ್ ಶೇಪ್. ವಿ ನೆಕ್ ಶೇಪ್ ಮಾಡಬೇಕಾದ್ರೆ ಇದು ನಾವು ಯಾವಾಗ್ಲೂ ಬ್ರಾಡ್ ನೆಕ್ ಶೇಪ್ ಮಾಡ್ಲಿಕ್ಕೆ ಆಗಲ್ಲ. ಇದರಲ್ಲಿ ಈಸಿನೇ, ಇದು ತುಂಬಾ ಕಷ್ಟ ಅಂತೇನಲ್ಲ ನಾ ಹೇಳ್ತಾ ಇರೋದು. ಹಾಗಂತ ಕೆಲವೊಂದಕ್ಕೆ ಸೂಟ್ ಆಗತ್ತೆ, ಕೆಲವೊಂದಕ್ಕೆ ಸೂಟ್ ಆಗಲ್ಲ. ಹೇಗಪ್ಪ ಮಾಡ್ಬೇಕು ಇದನ್ನ ಅಂತ ಹೇಳಿದ್ರೆ, ಇಲ್ಲಿ ಪಾಯಿಂಟ್ ಇದೆ ನಮ್ದು. ನೆಕ್ ಡೀಪ್ ಎಲ್ಲಿದೆ ಆಯ್ತಾ, ಇಲ್ಲಿದೆ ಅಲ್ವಾ ನೆಕ್ ಡೀಪ್. ಇದು ಎಕ್ಸ್ಟ್ರಾ ಬಟ್ಟೆ ತಗೊಂಡಿರೋದು ನಾವು ಫೇಸಿಂಗಿಗೆ ಅಂತ ಹೇಳ್ಬಿಟ್ಟು. ಓಕೆನಾ, ಫೇಸಿಂಗ್ ಅಂದ್ರೆ ನಮ್ದು ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ವಾ ಒಳಗಡೆ, ಎಕ್ಸ್ಟ್ರಾ ಮೆಟೀರಿಯಲ್ ನಾವು ಇಟ್ಕೊಂಡಿರ್ತೀವಲ್ಲ, ಅದನ್ನ ನಾವು ಹೇಳ್ತೀವಿ ಫೇಸಿಂಗ್ ಅಂತ ಹೇಳಿ. ಸೊ ಈ ನೆಕ್ ಡೀಪ್ ಇಂದ ಕತ್ತಿನ ಅಗಲ ಎಲ್ಲಿರುತ್ತೆ ಅಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕಿದ್ವಿ ಅಂದ್ರೆ ಹೀಗೆ ನಮ್ದು ವಿ ನೆಕ್ ಶೇಪ್ ಆಗುತ್ತೆ ನೋಡಿ. ಹೀಗೆ ಇಲ್ಲೂ ಕೂಡ ನಾವು ಎಷ್ಟು ದೂರದಲ್ಲಿ ಇರ್ಬೇಕು ನಮ್ ಲೈನು, 1 ಇಂಚ್ ದೂರದಲ್ಲೇ ಇದು ಕೂಡ ಬರ್ಬೇಕು. ಸೊ ಈ ಪಾಯಿಂಟ್ ಇಂದ ಇಲ್ಲಿದೆ ಅಲ್ಲ, ಈ ಪಾಯಿಂಟಿಗೆ ಒಂದು ಲೈನ್ ಹಾಕೊಳ್ಳಿ ಹೀಗೆ. ಓಕೆನಾ, ಸೊ ಇಲ್ಲಿ ನಮಗೆ ಕಮ್ಮಿ ಆಗತ್ತೆ ಅಂತ ಹೇಳಿದ್ರೆ ನಾವು ಇದನ್ನ ಹೀಗೂ ಕೂಡ ಮಾಡ್ಕೋಬಹುದು ಹೀಗೆ. ಸೊ ಇದು ಹೊಲ್ದಾದ್ಮೇಲೆ ನಮಗೆ ಹೇಗೆ ಕಾಣುತ್ತೆ, ಇದು ನಮ್ದು ವಿ ನೆಕ್ ಶೇಪ್. ಏನಿದು ವಿ ನೆಕ್. ಹೊಲ್ದಾದ್ಮೇಲೆ ನೋಡಿ ನಮ್ಗೆ ನೆಕ್ ಶೇಪ್ ಹೇಗೆ ಕಾಣುತ್ತೆ, ಈ ತರ ಕಾಣುತ್ತೆ. ಕಟ್ ಮಾಡಿದ್ಮೇಲೆ ನಮ್ಗೆ ಈ ತರ ಕಾಣುತ್ತೆ. ದಿಸ್ ಇಸ್ ಅವರ್ ವಿ ನೆಕ್. ನೆಕ್ಸ್ಟ್ ಏನಪ್ಪಾ, ಯು ನೆಕ್ ಶೇಪ್ ಮಾಡೋಣ. ಯುಗೂ ರೌಂಡ್ಗೂ ನಾನೇನು ಡಿಫ್ರೆನ್ಸ್ ಜಾಸ್ತಿ ಇಲ್ಲ ಹೇಳ್ದೆ ನೋಡಿ. ಇದು ಹೊಲ್ದಾದ್ಮೇಲೆ ನಮಗೆ ರೌಂಡ್ ಹೀಗೆ ಕಾಣುತ್ತೆ ಆಯ್ತಾ. ರೌಂಡ್ ನೆಕ್ ಶೇಪ್ ಹೀಗೆ ಕಾಣುತ್ತೆ. ಮೊದಲನೇದು ಮಾಡಿದ್ವಲ್ಲ ಅದು. ಯು ಹೇಗೆ, ಸೊ ಇಲ್ಲಿ ನಾವು ಸ್ಕ್ವೇರ್ ಅಥವಾ ರೌಂಡ್ ನೆಕ್ ಶೇಪ್ಗೆ 1 ಇಂಚ್ ತಗೊಂಡ್ವಿ. ಯು ನೆಕ್ ಶೇಪಿಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಏನಿದೆಯಲ್ಲ ಅದು ತುಂಬಾನೇ ಕಮ್ಮಿ ಇರಬೇಕು. ಕಮ್ಮಿ ಇನ್ ದ ಸೆನ್ಸ್ 1/2 ಇಂಚ್ ಇರಬೇಕು ನೋಡಿ. ಇಲ್ಲಿ ಡಯಾಗ್ನಲಿ ಯು ನೆಕ್ ಶೇಪಿಗೆ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಲ್ಲ, ಯುಗೆ 1/2 ಇಂಚ್ ಅಷ್ಟೇ ಇರಬೇಕು ಆಯ್ತಾ. ಸೊ ಫ್ರೆಂಚ್ ಕರ್ವ್ ಅಲ್ಲಿ ಅದ್ರಲ್ಲಿ ಮಾಡಿದ್ದೆ, ಇದಕ್ಕೆ ಫ್ರೆಂಚ್ ಕರ್ವ್ ಯೂಸ್ ಮಾಡಿದ್ದೆ. ಇದಕ್ಕೆ ನಾನು ಫ್ರೀ ಹ್ಯಾಂಡ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಫ್ಲಾಟ್ ಆಗೇ ಬರಲಿ ಹೀಗೆ, ಇಷ್ಟೇ ಕಾಣಿಸ್ತಾ ಇದೆಯಾ ನೋಡಿ. ನಾನು ಡ್ರಾ ಮಾಡ್ತಿರೋದನ್ನ ಕಾನ್ಸಂಟ್ರೇಟ್ ಮಾಡಿ ಫ್ರೆಂಡ್ಸ್, ಇಷ್ಟೇ. ಇದು ಮಾಮೂಲಿ ನಾವು ಇಲ್ಲಿ ಹೀಗೆ ಕಟ್ ಮಾಡ್ತೀವಿ. ಒಂದು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ಇದನ್ನ ನೋಡಿ, ಹೊಲ್ದಾದ್ಮೇಲೆ ಇದು ಹೇಗೆ ಕಾಣುತ್ತೆ, ಯು ಶೇಪ್ ಅಲ್ಲಿ ಕಟ್ ಮಾಡೋದ್ಮೇಲೆ ಹೀಗಿರುತ್ತೆ, ಯು ಇರುತ್ತೆ. ಓಕೆ, ಯಾವ್ದಿದು ಯು ನೆಕ್ ಶೇಪ್. ಓಕೆನಾ, ನೆಕ್ಸ್ಟ್ ಯಾವುದು ಪೆಂಟಗಾನ್ ಅಂತ ಹೇಳಿದೆ. ಪೆಂಟಗಾನ್ ಅಂದ್ರೆ ಇಲ್ಲಿ ನೋಡಿ ಹೇಗಿರುತ್ತೆ, ಹೊಲ್ದಾದ್ಮೇಲೆ ನಮ್ಗೆ ಈ ತರ ಇರುತ್ತೆ. ಕಾಣಿಸ್ತಾ ಇದೆಯಾ. ಸೊ ಇದ್ರದ್ದು ತುಂಬಾ ವೇರಿಯೇಷನ್ಸ್ ಮಾಡ್ಬೋದು. ಇದನ್ನ ನಾವು ಬೇಕಾದ್ರೆ ಸ್ವೀಟ್ ಹಾರ್ಟ್ ಅಂತಾನೂ ಕರಿಬಹುದು. ಹೇಗೆ, ಹೀಗ್ ಮಾಡಿದಾಗ ಹೀಗ್ ಕಾಣುತ್ತಲ್ಲ ನೋಡಿದೀರಾ, ಅಥವಾ ಹೀಗಿರುತ್ತೆ. ಇದನ್ನ ಮಾತ್ರ ಇಲ್ಲಿ ಕರ್ವ್ ಶೇಪ್ ಇರುತ್ತೆ, ಅಥವಾ ಇಲ್ಲಿ ಕರ್ವ್ ಇರುತ್ತೆ, ಇದು ಪ್ಲೇನ್ ಇರುತ್ತೆ. ಸೊ ದೀಸ್ ಆರ್ ದ ವೇರಿಯೇಷನ್ಸ್ ಅಷ್ಟೇನೆ ಆಯ್ತಾ. ಒಂದು ನಾವು ಬೇಸಿಕ್ ನಾವು ಕಲ್ತ್ವಿ ಅಂದ್ರೆ ವಿ ಕ್ಯಾನ್ ಕ್ರಿಯೇಟ್ ಎನಿ ನಂಬರ್ ಆಫ್ ನೆಕ್ ಡಿಸೈನ್ಸ್ ಆಯ್ತಾ. ಸೊ ಇದನ್ನ ಮಾಡೋದು ಹೇಗೆ ನೋಡೋಣ ಆಯ್ತಾ. ಇದಕ್ಕೆ ಹೇಗಪ್ಪ ಅಂತ ಹೇಳಿದ್ರೆ, ನೆಕ್ ಅಗ್ಲದ್ದು ಲೈನ್ ಇದೆ ಅಲ್ವಾ ಇಲ್ಲಿ ನಮ್ಮ ಹತ್ರ. ಸೊ ಇಲ್ಲಿ ಈ ಪಾಯಿಂಟ್ ಇಂದ, ಕೆಳಗಡೆ ಪಾಯಿಂಟ್ ಇಂದ 2 ಇಂಚು ಮೇಲ್ ತಗೊಳ್ಳಿ. 2 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಅರ್ಥ ಆಯ್ತಾ ಫ್ರೆಂಡ್ಸ್ ನಾ ಹೇಳ್ತಾ ಇರೋದು. ಕೆಳಗಡೆಯಿಂದ 2 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಡೀಪ್ ಇದೆ ಅಲ್ಲ, ನೆಕ್ ಡೀಪ್ ಎಲ್ಲಿ ಮಾರ್ಕ್ ಮಾಡಿದ್ವಿ, ಮೇಲಿಂದ ಇಲ್ಲಿಗೆ ಅಲ್ವಾ. ಸೊ ಈ ಲೈನ್ ಅನ್ನ ಅಲ್ಲಿ ಕನೆಕ್ಟ್ ಮಾಡಿ. ಓಕೆ, ಇಷ್ಟೇ. ಇಷ್ಟ ಈಸಿನಾ ಅಂತ ನಿಮಗೆ ಅನ್ಸ್ಬೋದು. ಹೊಲ್ದಾದ್ಮೇಲೆ ನಮಗೆ ಹೇಗೆ ಕಾಣುತ್ತೆ, ಅಥವಾ ಕಟ್ ಮಾಡಿದ್ಮೇಲೆ ಈ ತರ ಕಾಣುತ್ತೆ. ಓಕೆನಾ, ಇದು ಯಾವುದು ನಮಗೆ ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳ್ತೀವಲ್ಲ ಅದು. ಐ ಹೋಪ್ ಅರ್ಥ ಆಯ್ತಲ್ಲ ನೋಡಿ. ನಾನು ಇವಾಗ ಕಟಿಂಗ್ ಯಾವ್ದು ಅದನ್ನ ರೆಡ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ನಿಮ್ಗಳಿಗೆ ಅವಾಗ ಕ್ಲೀನ್ ಆಗಿ ಸ್ವಲ್ಪ ಅರ್ಥ ಆಗುತ್ತೆ ನೋಡಿ. ರೆಡ್ ಅಲ್ಲಿ ಇದಕ್ಕೂ ಅಷ್ಟೇ ಹೊರಗಡೆ ಇವಾಗ ಇಲ್ಲಿಂದ ಇದು ನಾವು 2 ಇಂಚಿಗೆ ಮಾಡಿದ್ವಲ್ಲ, ಇಲ್ಲಿ ಕೆಳಗಡೆಯಿಂದನೂ 2 ಇಂಚ್ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿ. ಹೀಗೆ ಇಲ್ಲಿಂದ ಇದನ್ನ ಜಾಯಿಂಟ್ ಮಾಡಿ ಹೀಗೆ ನೋಡಿ. ರೆಡ್ ಅಲ್ಲಿ ಮಾರ್ಕ್ ಮಾಡಿರೋದೆಲ್ಲ ನಂದು ಕಟಿಂಗ್ ಲೈನ್.
ನೋಡಿ. ಐ ಹೋಪ್ ಇದು ಮಾರ್ಕ್ ಮಾಡಿದ ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್. ನಾನು ಒಂದನ್ನ ಪೇಪರ್ ಪ್ಯಾಟರ್ನ್ ಮಾಡಿ ತೋರಿಸ್ತೀನಿ ಒಂದು. ಓಕೆ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇದು ಬ್ರೌನ್ ಶೀಟ್ಸ್ ಒಂದು ತೊಗೊಂಡಿದ್ದೀನಿ. ಹೇಗಪ್ಪ ಕಟ್ ಮಾಡೋಕ್ಕೆ ಫೋಲ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಪೇಪರ್ ಒಂದಿಷ್ಟು ಸಾಕು ಪ್ರಾಕ್ಟೀಸ್ಗೆ. ಮನೇಲಿ ನ್ಯೂಸ್ ಪೇಪರ್ ಇದ್ರೂ ಓಕೆ, ಅದನ್ನೇ ಯೂಸ್ ಮಾಡಿ, ಪರವಾಗಿಲ್ಲ. ಓಕೆ, ಇದು ತೊಗೊಂಡಿದ್ದೀನಿ. ಇದನ್ನು ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಹೀಗೆ ಎಷ್ಟು ಫೋಲ್ಡ್ ಮಾಡಬೇಕು, ಯಾವಾಗಲೂ ಅಷ್ಟೇ ಸೇವ್ ಮಾಡೋದನ್ನ ಕಲೀರಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಾಗತ್ತೆ, ಅಗಲ ಎಷ್ಟು ಬೇಕಾಗಿತ್ತು ಫ್ರೆಂಡ್ಸ್, ಇಲ್ಲಿ ನೋಡಿ. ಇದು ಕತ್ತಿನ ಅಗಲ 3 ಇತ್ತು, ಪ್ಲಸ್ 1 ಇಂಚ್ ಅಂದ್ರೆ 4 ಇಂಚು ಅಲ್ವಾ. ಫೋಲ್ಡಿಂಗ್ ಅಲ್ಲಿ ನಮ್ಗೆ ಎಷ್ಟು ಇರಬೇಕು, 4 ಇಂಚ್ ಇರಬೇಕು. ನೋಡಿ, ದೊಡ್ಡದಲ್ಲೇ ಮಾಡ್ತಾ ಇದ್ದೀನಿ ನಾನು, ಅಳತೆ ದೊಡ್ಡದ್ರಲ್ಲೇನೆ ನಿಮ್ಗಳಿಗೆ. ಸೊ 4 ಇಂಚ್ ಇಲ್ಲಿ. ಇಲ್ಲೂ ಕೂಡ ಕೆಳಗಡೆನು ಕಾಣಿಸ್ತಾ ಇದೆಯಾ, ಕೆಳಗಡೆನು ಐ ವಿಲ್ ಮಾರ್ಕ್ 4 ಇಂಚ್. ಓಕೆ, ಅಷ್ಟಕ್ಕೆ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಏನಪ್ಪ ಮಾರ್ಕ್ ಮಾಡಬೇಕು, ಮೇಲ್ಗಡೆ ಯಾವಾಗಲೂ ಅಷ್ಟೇ ಪುಟ ಒಂದು ಸ್ಟ್ರೇಟ್ ಲೈನ್ ಹಾಕ್ಬಿಡಿ. ಯಾಕಂದ್ರೆ ಚೊಟ್ಟ ಪುಟ್ಟ ಇದ್ರೆ ಅದು ನಮ್ದು ಮಾರ್ಕಿಂಗ್ನ ಡಿಸ್ಟರ್ಬ್ ಮಾಡೋದು ಬೇಡ. ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡಿ. ಓಕೆ, ಇಲ್ಲಿ ಏನು ಮಾರ್ಕ್ ಮಾಡಿದ್ವಿ ಈ ಡ್ರಾಯಿಂಗ್ ಅಲ್ಲಿ, ಅದನ್ನೇ ಇಲ್ಲೂ ನಾನು ಮಾಡ್ತಾ ಇದ್ದೀನಿ, ಬಟ್ ಬಿಗ್ ಸೈಜ್ ಅಲ್ಲಿ, ಅಂದ್ರೆ ಈ ಇಂಚಸ್ ಅಲ್ಲಿ ಮೆಜರಿಂಗ್ ಟೇಪ್ ಯೂಸ್ ಮಾಡಿ. ಫಸ್ಟ್ ಏನ್ ಮಾರ್ಕ್ ಮಾಡ್ಬೇಕು ನಾವು, ನೋಡಿ ಉದ್ದ ಎಷ್ಟಿತ್ತು ನಮ್ದು, ಕಾಣಿಸ್ತಾ ಇದೆಯಾ. ಕತ್ತಿನ ಉದ್ದ ಎಷ್ಟು ಫ್ರೆಂಡ್ಸ್, 7 ಇಂಚು ಪ್ಲಸ್ ಅರ್ಧ ಅಂದ್ರೆ 7.5, ಕರೆಕ್ಟಾ, 7.5. ನೆಕ್ಸ್ಟ್ ಕೆಳಗಡೆ ಎಷ್ಟು ಬೇಕು ನನಗೆ, 1 ಇಂಚು ಫೇಸಿಂಗಿಗೋಸ್ಕರ. ಓಕೆ, ಸೊ 1 ಇಂಚ್ ಐ ಮಾರ್ಕ್ ಹಿಯರ್. ಓಕೆ, ಆಯ್ತಾ. ನೆಕ್ಸ್ಟ್ ಮೇಲ್ಗಡೆ ಏನು, ಕತ್ತಿನ ಅಗಲ ಎಷ್ಟು ನಂದು 3 ಇಂಚು ಪ್ಲಸ್ ಈ ಕಡೆ ಮತ್ತೆ 1 ಇಂಚು ನನಗೆ ಫೇಸಿಂಗಿಗೋಸ್ಕರ. ಅಂದ್ರೆ ಇಲ್ಲಿ ನಾನು 1 ಇಂಚ್ ತೊಗೊಂಡಿದ್ದೀನಿ ಅಂದ್ರೆ, ಇಲ್ಲಿ 1 ಇಂಚ್ ತೊಗೊಂಡಿದ್ದೀನಿ ಅಂದ್ರೆ ಇಲ್ಲೂ ಕೂಡ ನಾನು 1 ಇಂಚು ತಗೋಬೇಕು. ಈಗೇನ್ ಮಾಡೋಣ ನೋಡಿ, ಇಲ್ಲೂ 3 ಇಂಚ್ ಎಲ್ಲಿ ಬರಕ್ ಮಾರ್ಕ್ ಮಾಡಿ. ಅಂದ್ರೆ ಮೇಲ್ ಕತ್ತಾಗ್ಲ ಎಷ್ಟು ತಗೊಂಡಿದೀವಿ, ಇಲ್ಲೂ ಅಷ್ಟೇ ನೆಕ್ ಬಿಡ್ತು ಅಷ್ಟೇ ತಗೋಬೇಕು. ಓಕೆ, ಇವೆರಡನ್ನ ಜಾಯಿನ್ ಮಾಡಿ, 2 ಪಾಯಿಂಟ್ಸ್ ಜಾಯಿನ್ ಮಾಡಿ. ಓಕೆನಾ. ನೆಕ್ಸ್ಟ್ ಇಲ್ಲೆಷ್ಟು, ಮೇಲೆಷ್ಟು, ಇಲ್ಲಿಂದ ಇಲ್ಲಿಗೆ 4 ಇಂಚ್, ಹೌದಾ. ಇಲ್ಲೂ ಕೂಡ ನೀವು 4 ಇಂಚ್ ಮಾರ್ಕ್ ಮಾಡಿ ಹೀಗೆ. ಓಕೆ, ಅಂಡ್ ದೆನ್ ಈ ಮೇಲ್ಗಡೆ ಪಾಯಿಂಟ್ ಅನ್ನು ಇದನ್ನು ಕನೆಕ್ಟ್ ಮಾಡಿ. ಸೊ ನಾವ್ ಏನೇ ನೆಕ್ ಶೇಪ್ ಕೊಡೋದಾದ್ರೂ ಈ ಕತ್ತಿನಗ್ಲ ಏನಿರುತ್ತೆ, ಈ ನೆಕ್ ಡೀಪ್ ಏನಿರುತ್ತೆ, ಇಲ್ಲೇ ನಾವು ನೆಕ್ ಶೇಪ್ ನ ಕೊಡೋದು. ಅರ್ಥ ಆಗ್ತಿದೆ ಫ್ರೆಂಡ್ಸ್. ಫಸ್ಟ್ ನಾನು ರೌಂಡ್ ನೆಕ್ ಶೇಪ್ ನಾನು ಏನ್ ಹೇಳಿದೆ ಅದನ್ನ ಮಾಡಿ ತೋರಿಸ್ತೀನಿ. ಓಕೆ, ಏನ್ ಮಾಡಿದ್ವಿ ಅದಕ್ಕೆ, ರೌಂಡ್ ನೆಕ್ ಶೇಪಿಗೆ ನೋಡಿ ಏನ್ ಮಾಡಿದ್ದಿಲ್ಲಿ, ಡಯಾಗ್ನಲ್ ಎಷ್ಟು ತಗೊಂಡ್ವಿ, 1 ಇಂಚ್. ಆ 1 ಇಂಚ್ ನಾನು ಇಲ್ಲಿ ತಗೋತೀನಿ. ನೋಡಿ, ಅಡ್ಡವಾಗಿ. ಡಯಾಗ್ನಲಿ ಅಂದ್ರೆ ಇದೇನಪ್ಪ ಏನೋ ಹೇಳ್ತಿರಲ್ಲ, ಅಡ್ಡವಾಗಿ. ಡಯಾಗ್ನಲಿ ಇಸ್ ನಥಿಂಗ್ ಬಟ್ ಅಡ್ಡವಾಗಿ. ಹೀಗೆ ಎಷ್ಟು, 1 ಇಂಚು. ಸೊ ಫ್ರೆಂಚ್ ಕರ್ವ್ ನೋಡಿ, ಅದ್ರಲ್ಲಿ ಮಾಡ್ಬೇಕಾದ್ರೆ ಪುಟ್ಟದಾಗ ನಾನು ಇಲ್ಲಿ ತಗೊಂಡೆ. ನೋಡಿ ಇದ್ರಲ್ಲಿ ನೋಡಿ ಎಷ್ಟು ನೀಟಾಗಿ ಸಿಗುತ್ತೆ ಶೇಪು, ಹೀಗೆ. ಓಕೆ, ಹೊರಗಡೆನೂ ಅಷ್ಟೇ ಫ್ರೆಂಚ್ ಕರ್ವ್ ಇಂದಾನೆ ಹೀಗೆ ಶೇಪ್ಸ್ ಕೊಡಿ. ಓಕೆನಾ. ಇದು ಯಾವುದು ನಮ್ದು ರೌಂಡ್ ನೆಕ್ ಶೇಪ್. ಅರ್ಥ ಆಗ್ತಿದೆ ಫ್ರೆಂಡ್ಸ್. ಕಟ್ ಮಾಡೋದು ಹೇಗೆ ಹಾಗಾದ್ರೆ, ನಾನು ಡ್ರಾಯಿಂಗ್ ಅಲ್ಲಿ ಮಾಡಿದ್ದೆ, ಮಾರ್ಕ್ ಮಾಡಿದ್ದೆ. ನೋಡಿ ಇಲ್ಲಿ ಫೋಲ್ಡಿಂಗ್ ಇದೆ, ಹೌದಾ. ಇಲ್ಲಿ ನೋಡಿ, ಇಲ್ಲಿ ಫೋಲ್ಡ್ ಇದೆಯಾ, ನನ್ನ ಎಡಭಾಗದಲ್ಲಿ ಪೇಪರ್ ಫೋಲ್ಡ್ ಅಲ್ಲಿ ಇದೆ. ದಟ್ ಮೀನ್ಸ್ ಈ ತರ ಮಾರ್ಕ್ ಹಾಕಿದ್ವಿ ಅಂದ್ರೆ ಅರ್ಥ ಏನೋ, ಫೋಲ್ಡ್ ಇರ್ಬೇಕು ಇಲ್ಲಿ ಅಂತ. ಓಕೆನಾ, ಅರ್ಥ ಆಯ್ತಾ. ಸೊ ಇದು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಪೇಪರ್ ಕಟ್ಟಿಂಗ್ ಸಿಸರ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಮ್ಗೆ ಬೇಡವಾಗಿರೋದು ಇದು, ನಮ್ಗೆ ಬೇಡ ಅಲ್ಲ, ಸೊ ಅದನ್ನ ಕಟ್ ಮಾಡಿ ತೆಗ್ದ್ಬಿಡೋಣ. ಇದು ಬೇಡ, ಈ ಶೀಟ್ ಬೇಡ. ಸೊ ಇದಿಷ್ಟು ನಮಗೆ ಬೇಕಾಗಿರುತ್ತೆ. ಯಾವಾಗ್ಲೂ ಅಷ್ಟೇನೆ ಕಟ್ ಮಾಡ್ಬೇಕಾದ್ರೆ ಪ್ಯಾಟ್ರನ್ ನೀವು ಕೈಯಲ್ಲಿ ಹೀಗೆ ಇಟ್ಕೊಳ್ಳಿ ಗಟ್ಟಿಯಾಗೆ, ಹೀಗೆ. ಆಮೇಲೆ ಹೊರಗಡೆ ಶೇಪ್ ಫಸ್ಟ್ ಅಂಡ್ ದೆನ್ ಇನ್ನರ್ ಶೇಪ್. ಓಕೆ, ನೋಡಿ ಬಲಗೈಯಲ್ಲಿ ನಿಮ್ಮ ಕತ್ರಿ ರೊಟೇಟ್ ಆಗ್ತಾ ಇದೆ ಅಂದ್ರೆ ಎಡಗೈ ನಿಮ್ಮ ಪೇಪರ್ ಮೇಲೆ ಇರಬೇಕು ಫ್ರೆಂಡ್ಸ್. ಓಕೆನಾ. ಶೇಪ್ ಹೇಗಿದೆ ಹಾಗೆ ನಿಮ್ಮ ಪೇಪರ್ನ ತಿರುಗಿಸ್ಕೋತಾ ಹೋಗಿ.
ಓಕೆ ಆಯ್ತಲ್ವಾ. ಮೇಲ್ಗಡೆ ಒಂದು ಲೈನ್ ಹಾಕಿದ್ದೆ ಅಲ್ವಾ, ಅದು ನನಗೆ ಅನ್ವಾಂಟೆಡ್ ಲೈನ್. ಇವನ್ ಐ ಡೋಂಟ್ ವಾಂಟ್ ದಟ್ ಲೈನ್ ಆಲ್ಸೋ. ಸೊ ಏನ್ ಮಾಡೋಣ, ಅದನ್ನ ಕಟ್ ಮಾಡಿ ತೆಗ್ದ್ಬಿಡೋಣ. ಓಕೆ, ಸೊ ಈಗೇನಪ್ಪ ಮಾಡಬೇಕು, ಬಿಗಿನರ್ಸ್ ಆದ್ರೆ ನನ್ನ ಸಜೆಷನ್ ಏನು, ಪಿನ್ ಹಾಕೊಂಬಿಡಿ. ಬಟ್ಟೆನಲ್ಲಿ ಮಾಡ್ಬೇಕಾದ್ರೆ ಪೇಪರ್ನಲ್ಲಿ ಅವಶ್ಯಕತೆ ಇಲ್ಲ. ಫ್ಯಾಬ್ರಿಕ್ ನಲ್ಲಿ ಕಟ್ ಮಾಡ್ಬೇಕಾದ್ರೆ ಅಥವಾ ಕ್ಯಾನ್ವಾಸ್ ನಲ್ಲಿ ಕಟ್ ಮಾಡ್ಬೇಕಾದ್ರೆ ಪಿನ್ ಹಾಕೊಂಬಿಡಿ. ಓಕೆನಾ. ಸೊ ನೆಕ್ಸ್ಟ್ ಯಾವ್ದು ಕಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ, ಇದು ಈ ಶೇಪ್ ಇದೆಯಲ್ಲ, ನೆಕ್ಸ್ಟ್ ಶೇಪ್ ಅದು. ಓಕೆನಾ. ಕಾಣಿಸ್ತಾ ಇದೆ ಅಲ್ಲ ನೋಡಿ. ಓಪನ್ ಮಾಡಿ ತೋರಿಸ್ಲಾ ಈಗ ಹೇಗೆ ಕಾಣುತ್ತೆ ಅಂತ. See this. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಸಿ ಹೌ ನೈಸ್ ಇಟ್ ಕೇಮ್ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದು ನಮ್ಮ ರೌಂಡ್ ನೆಕ್ ಶೇಪ್, ಚೆನ್ನಾಗಿದೆ ಅಲ್ವಾ. ಎಲ್ಲದೂ ಕೂಡ ಹೀಗೇನೆ ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬರೀ ಎಲ್ಲ ನೆಕ್ಸ್ಟ್ ಉಳಿದಿರೋ ನೆಕ್ ಡಿಸೈನ್ಸ್ ನಾವು ಪೇಪರ್ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ. ಓಕೆನಾ. ಸೊ ಐ ಹೋಪ್ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ರೆ ಅದಕ್ಕೊಂದು ಲೈಕ್ ಅಂತೂ ಬೇಕೇ ಬೇಕಲ್ವಾ. ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ. ಓಕೆನಾ. ಯಾರು ಮೊದಲನೇ ಬಾರಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಓಕೆನಾ. ಯಾರ್ಯಾರು ಆಲ್ರೆಡಿ ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಹೀಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.